ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ ನೋಡಿ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ನಮ್ಮ ಕೈಯಲ್ಲಿ ಉಳಿತಾನೆ ಇರೋದಿಲ್ಲ. ಯಾಕಾಗಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುತ್ತೆ. ಮತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಯಾವಾಗಲೂ ಜಗಳಗಳಾಗ್ತಾನೆ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಾನೆ ಇರುತ್ತೆ. ಹಾಗಿದ್ರೆ ಒಮ್ಮೆ ಯೋಚನೆ ಮಾಡಿ, ಯಾಕಿಷ್ಟೆಲ್ಲ ಆಗ್ತಾ ಇದೆ? ನಾವಿರುವಂತಹ ಮನೆ ವಾಸ್ತು ಪ್ರಕಾರ ಎಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನುವಂತಹ ಯೋಚನೆಯನ್ನು ಮಾಡಬೇಕಾಗತ್ತೆ. ನಾವು ವಾಸಿಸುವಂತಹ ಮನೆ ಕೇವಲ ಇಟ್ಟಿಗೆ ಸಿಮೆಂಟ್ನ ಕಟ್ಟಡ ಆಗೋದಿಲ್ಲ, ಅದು ಪಂಚಭೂತಗಳ ಸಂಗಮ ಅಂತಲೂ ಕೂಡ ಕರೀತಾರೆ. ನಮ್ಮ ಮನೆ ವಿಜ್ಞಾನದ ಅಡಿಯಲ್ಲಿ ಸಮತೋಲನವಾಗಿದ್ದಾಗ ಮಾತ್ರ ನಮಗೆ ಸುಖ, ಈ ಶಾಂತಿ ಮತ್ತು ಸಮೃದ್ಧಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಯಾವ ಮೂಲೆಯಲ್ಲಿ ಏನಿರಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸೊ ಒಂದಷ್ಟು ಮನೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಈಶಾನ್ಯದ ದೋಷಗಳು ನಮ್ಮ ಜೀವನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಒಂದಷ್ಟು ಗೊಂದಲಗಳು, ಒಂದಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಈ ಒಂದು ವಾಸ್ತು ಅನ್ನೋದನ್ನ ಕೆಲವರು ವಿಜ್ಞಾನ ಅಂತ ಹೇಳ್ತಾರೆ, ಕೆಲವರು ನಂಬಿಕೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ವಿಜ್ಞಾನ, ಈ ನಂಬಿಕೆ ಎರಡೂ ಆಧಾರದ ಮೇಲೆ ನಾವು ನೋಡ್ತಾ ಹೋಗೋದಾದ್ರೆ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಭಾಳ ಒಳ್ಳೆ ಪ್ರಶ್ನೆ. ವಿಜ್ಞಾನ ಅಂದರೆ ಅದರೊಳಗಡೆ ಏನೇನಿದೆ? ಗಣಿತ ಇದೆ, ಹಾಗೆ ಫಿಸಿಕ್ಸ್ ಅಂತ ನಾವೇನು ಕರಿತೀವಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಷ್ಟು ಸೇರಿ ಸೈನ್ಸ್ ಅಂತ ಕರೀತಾರೆ, ವಿಜ್ಞಾನ ಅಂತ ಕರೀತಾರೆ. ಈ ಭೂಮಿಲಿ ಪರ್ಫೆಕ್ಟಾಗಿ ಸೂರ್ಯನ ಸುತ್ತಾ ಇರ್ತಕ್ಕಂಥದ್ದು ಫಿಸಿಕ್ಸ್ ಇದೆ. ಇಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯದಲ್ಲೇ, ಇಂಥ ಟೈಮಲ್ಲೇ 24 ಗಂಟೆಯಲ್ಲಿ 365 ದಿವಸದಲ್ಲೇ ಭೂಮಿ ಸುತ್ತುತ್ತೆ ಅನ್ನೋದಕ್ಕೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಜೀವರಾಶಿಗಳಿಗೆ, ಬಯೋಲಾಜಿಕಲ್ ಕ್ರಿಯೇಚರ್ಸ್ ನಾವೇನು ಕರಿತೀವಿ, ಅದೆಲ್ಲ ಇರೋದಕ್ಕೆ ಇಲ್ಲಿ ನಮಗೆ ಒಂದು ಸಮತೋಲನವಾಗಿರ್ತಕ್ಕಂಥ ಒಂದು ನಡಿಗೆ ಇದೆ. ಇದರಲ್ಲಿ ಏನಾದ್ರು ಒಂದು ವ್ಯತ್ಯಾಸ ಆದರೆ, ಸೂರ್ಯ ಏನಾದ್ರು ಸುತ್ತೋದು ಸ್ವಲ್ಪ ಕಾಲ ನಿಲ್ಲಿಸಿದ್ರೆ, ಅದು ಭ್ರಮಣೆ ಆಗಿರ್ಬೋದು, ಪರಿಭ್ರಮಣೆ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಅಂತ ಹೇಳ್ತೀವಿ. ಅದನ್ನೇ ಪ್ರಳಯ ಅಂತ ಕರಿತೀವಿ ನಾವು. ಪ್ರಳಯ ಅಂದರೆ ಒಂದು ಆರ್ಡ್ರಲ್ಲಿರ್ತಕ್ಕಂಥದ್ದು ಡಿಸ್ಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು, ಡಿಸ್ಆಸ್ಟರ್ ಅಂತ ಕರಿತೀವಿ. ಅದಾಗ್ತಕ್ಕಂಥದ್ದು. ಈಗ ನಾವು ಭೂಮಿ ಲೆವೆಲಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಬಟ್ ಭೂಮಿ ಒಂದು ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ವಿಜ್ಞಾನ, ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ಗಣಿತ, ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ಶಾಸ್ತ್ರ, ಭೌತಶಾಸ್ತ್ರ. ಆದರೆ ನಮ್ಮ ಕೈಯಲ್ಲಿ ಏನಿದೆ ಅಂತ ನಾವು ನೋಡಿದಾಗ, ನಮ್ಮ ಕೈಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಜ್ಞಾನವನ್ನು ಅಳವಡಿಸ್ಕೊಳ್ಳೋಕ್ಕೆ ಒಂದು ದೇಹಕ್ಕೆ ವ್ಯಾಯಾಮ. ಯಾವಾಗ ನಾವು ವ್ಯಾಯಾಮ ಮಾಡ್ತೀವಿ, ಪ್ರಾತಃ ಕಾಲ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತೀವಿ, ಒಳ್ಳೆ ಆಹಾರ ತಿಂತೀವಿ, ಬಾಡಿಲಿರ್ತಕ್ಕಂಥ ಎಲ್ಲ ಅಂಶಗಳಿಗೆ ವಾಸ್ತು ಪ್ರಕಾರ ಕರೆಕ್ಟಾಗಿ ಹೋಗುತ್ತೆ. ಯಾವುದಾದ್ರು ಒಂದು ಸ್ವಲ್ಪ ಹೆಚ್ಚಿಗೆ ತಿಂದರೆ ಅಲ್ಲಿ ನಮ್ಮ ಆಕಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಅದೇ ನಮ್ಮ ವಾಸ್ತು, ದೇಹದ ವಾಸ್ತು. ಹೊಟ್ಟೆ ಬರುತ್ತೆ. ಸೊ ಡಾಕ್ಟ್ರ್ ಹೇಳ್ತಾರೆ, ನಿನಗೆ ಹೊಟ್ಟೆ ಬಂದಿಯಪ್ಪ, ಅದು ಕಾಯಿಲೆಯ ಸಂಕೇತಿಕ ಅಂತ ಹೇಳ್ತೀವಿ. ಅಲ್ಲಿ ವಾಸ್ತು ದೋಷ, ದೇಹದಲ್ಲೂ ವಾಸ್ತು ದೋಷ ಅದೇನೆ. ಸೊ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ವ್ಯಾಯಾಮ. ಈಗ ನಾವು ಜಿಮ್ಗೆ ಹೋಗ್ತೀವಿ, ಜಿಮ್ಮಲ್ಲೊಬ್ಬ ಟ್ರೈನರ್ ಇರ್ತಾನೆ. ಆ ಟ್ರೈನರ್ ಹೀಗೇ ಮಾಡಿದ್ರೆ ಅಲ್ಲಿ ವರ್ಕ್ ಆಗುತ್ತೆ, ಆ ಸೈಡ್, ಆ ಬಾಡಿಲಿರ್ತಕ್ಕಂಥ ಆ ಪಾರ್ಟ್ಸ್ ವರ್ಕ್ ಆಗುತ್ತೆ. ಸೊ ಕೈಗೆ, ಕಾಲಿಗೆ, ಅಲ್ಲಲ್ಲೇ ಮಾಡಬೇಕು. ಈಗ ಇವರು ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಫಿಸಿಯೋಥೆರಪಿಸ್ಟ್ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ಈ ಥರ ಒಂದು ಮಾಡಿದ್ರೆ ಮಾತ್ರ ಹಿಂಗಾಗುತ್ತೆ ಅಂತ. ಹಾಗೆ ನಾವು ವಾಸಿಸ್ತಕ್ಕಂಥ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ವಾಸಿಸ್ತಕ್ಕಂಥ ಮನೆಯ ವಿಚಾರದಲ್ಲಿ ಬಂದಾಗ ನಾವು ಪರ್ಫೆಕ್ಟಾಗಿರ್ತಕ್ಕಂಥ ಸ್ಥಾನದಲ್ಲಿ ಎಲ್ಲವೂ ಬಂದಿದೆಯಾ ಅಂತ ನೋಡಬೇಕು. ಭಾಳ ಇಂಪಾರ್ಟೆಂಟ್. ಇವತ್ತು ನಾವು ಮೇಡಮ್ ಅವ್ರು ಹೇಳ್ದಂಗೆ ಹಣದ ಖರ್ಚು ಅಂತ ಹೇಳಿದ್ರು, ದುಡ್ಡು ನಿಲ್ತಾ ಇಲ್ಲ ಅಂತ. 32 ವಲಯಗಳಿರ್ತವೆ, 32 ವಲಯಗಳು. 32 ವಲಯಗಳಲ್ಲಿ ಒಂದೊಂದು ವಲಯದಲ್ಲೂ ಒಂದು ಒಳ್ಳೆಯದಿದೆ, ಕೆಟ್ಟದಿದೆ. ಸೊ ಸೌತ್ ವೆಸ್ಟ್ ಅಂತ ಒಂದು ಜಾಗ ಇದೆ, ದಕ್ಷಿಣ
ನೈಋತ್ಯ ಅಂತ. ಸಾಮಾನ್ಯವಾಗಿ ನೈಋತ್ಯದಲ್ಲಿ ಬೆಡ್ರೂಮ್ ಬರುತ್ತೆ. ಆದರೆ ನಾವು ಕಟ್ಟೋ ಸಮಯದಲ್ಲಿ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಕಟ್ಟಿಲ್ಲ ಅಂದಾಗ ನಮ್ಮದು ಒಂದು ವಾರ್ಡ್ರೋಬೋ ಏನಾದ್ರು ಬರ್ತಕ್ಕಂಥದ್ದು ಏನಾದ್ರು ಬಂದರೆ ಏನಾಗುತ್ತೆ ಅಂತ ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ ಅವರನ್ನ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಅವರು ಎಲ್ಲಿ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮೇಡಮ್ 27 ಹ್ಮ್ 12 ಹ್ಮ್ 2005 ಮೇಡಮ್. ಓಕೆ, ಸಮಯ ರಾತ್ರಿ 8 ಹೊತ್ತು ಮೇಡಮ್. ರಾತ್ರಿ 8 ಗಂಟೆ 10 ನಿಮಿಷ. ಎಲ್ಲಿ ಹುಟ್ಟಿದವರು? ಹೊಸಪೇಟೆ ಮೇಡಮ್, ಹೊಸಪೇಟೆ. ಹೊಸಪೇಟೆ. ಹೌದು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಕೆಲಸ ಇದೆಯಾ? ಹಾಂ ಕೇಳಿಸ್ತಾ ಇದೆ. ಹೊಸಪೇಟೆಲ್ಲಿ ಹುಟ್ಟಿರೋದಾ? ಹೌದು ಗುರುಗಳೇ, ಹೊಸಪೇಟೆ. ಸರಿ, ಈಗ ಡಿಗ್ರಿ ಓದ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ ಈಗ? ಹೌದು, ಡಿಗ್ರಿ ಫೈನಲ್ ಗುರುಗಳೇ. ಫೈನಲ್ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳನ್ನ ನೋಡೋಣ. ಇಲ್ಲಿ 2033ವರೆಗೂ ಕೂಡ ನಿಮ್ಮ ಮಗನ ಜಾತಕದಲ್ಲಿ ಶನಿ ದಶ ನಡೀತಾ ಇದೆ. ಶನಿ ದಶದಲ್ಲಿ 2027 ಜೂನ್ವರೆಗೂ ಕೂಡ ಚಂದ್ರ, ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ನೋಡೋಣ. ಪ್ರಶ್ನೆ ಮೇಲೆ ನಾನು ಅದನ್ನು ಉತ್ತರ ಕೊಡ್ತೀನಿ, ಮಾತಾಡಿ. ಗುರುಗಳೇ, ಪ್ರಶ್ನೆ ಮೇಲೆ ಉತ್ತರ ಕೊಡ್ತೀನಿ. ಏನು ಪ್ರಶ್ನೆ ಇರುತ್ತೆ? ಎಷ್ಟೊಂದು ಪ್ರಶ್ನೆ ಇರುತ್ತೆ. ಹಾಂ ಹೇಳಿ. ಅದೇ ಮುಂದೆ ಲೈಫ್ ಹೆಂಗಿರ್ತೈತೆ ಅಂತ, ಏನು ಜಾಬಾ ಏನು ಬಿಸ್ನೆಸ್ ಆಗ್ತೈತೆ ಗುರುಗಳೇ? ಈಗ ನೋಡಿ, ಶನಿ ದಶ ನಡೀತಾ ಇದೆ. ಶನಿ ದಶದಲ್ಲಿ 1ನೇ ಮನೆ, 7ನೇ ಮನೆ, 8ನೇ ಮನೆ ತೋರಿಸ್ತಾ ಇದೆ. ಹಾಗೆ ಕೊನೆಗೆ ಅಲ್ಲಿ 4, 6, 9 ಕಾಂಬಿನೇಷನ್ ಬರ್ತಾ ಇದೆ. ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಬೇಕು. ಯಾಕಂದರೆ ಜ್ಯೋತಿಷ್ಯ ಒಂದು ಫೀಲ್ಡ್ ತೋರಿಸುತ್ತೆ, ಮನಸ್ಸು ಒಂದು ಫೀಲ್ಡ್ ತೋರಿಸುತ್ತೆ. ಏನು ಓದ್ತಾ ಇದ್ದಾರೆ ಸ್ವಲ್ಪ ಸ್ಪಷ್ಟವಾಗಿ ಬೇಗ ಮುಕ್ತವಾಗಿ ಮಾತಾಡಿ. ಸುಮ್ಮನೆ ಫ್ಯೂಚರ್ ಹೇಗಿದೆ ಅಂತಂದರೆ ನಾವು ಏನು ಹೇಳೋಣ? ಹೋಗ್ಬಿಟ್ಟು ನನ್ನ ಬಾಡಿ ಚೆಕಪ್ ಮಾಡಿ ಹೆಂಗಿದೆ, ಇವನು ಆರೋಗ್ಯವಾಗಿದ್ದಾನೆ ಅಂತಂದರೆ ಫಸ್ಟ್ ಏನು ಪ್ರಾಬ್ಲಮ್ ಆಗ್ತಾಯಿದೆ ಫಸ್ಟ್ ಅದೇ ಹೇಳಪ್ಪ, ಅಲ್ಲೇ ಅಡ್ರೆಸ್ ಮಾಡೋಣ. ಅದೇ ಗುರುಗಳೇ, ಇವಾಗ ಡಿಗ್ರಿ ಓದ್ತಾ ಇದ್ದಾನ. ಆ ಡಿಗ್ರಿಲಿ ಏನು ಓದ್ತಾ ಇದ್ದಾನೆ ಹೇಳ್ತಾ ಇಲ್ಲ, ಅವರಿಂದ ಡಿಗ್ರಿ 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 ಅಂತ ಇದ್ದಿಲ್ಲ, ಬುಗುರಿ ಆಡಿಸ್ತಾ ಇದ್ರು. ಬಿಕಾಮ್ ಓದ್ತಾ ಇದ್ದಾನೆ. ಅದನ್ನ ಫಸ್ಟ್ ಹೇಳಿ. 3 ನಿಮಿಷ ಆಯ್ತು. ಬಿಕಾಮ್ ಫೈನಲ್ ಇಯರು. ಇಲ್ಲಿ 4ನೇ ಮನೆ ಬಂದಿದೆ ಅಂತಂದಾಗ, 1ನೇ ಮನೆ 7, 8 ಬಂದಾಗ ಇವರಿಗೆ ಆಡಿಟಿಂಗ್ ಲೈನ್ ಒಳ್ಳೇದಿರುತ್ತೆ. 1 ಅಂದರೆ ಸೆಲ್ಫ್. ಈ ಒಂದು ಕಾಂಬಿನೇಷನಲ್ಲಿ 1 ಅಂತಂದಾಗ ನಾನು ಒಬ್ಬನೇ ಏನು ಮಾಡ್ಬೋದು ಅಂತ, ಇವರು ಕಂಪ್ನಿಗೆ ಹೋಗೋಕ್ಕೆ ಅಷ್ಟು ಸಮಂಜಸವಾಗಿಲ್ಲ. 1 ಅಂತ ಬಂದಾಗ ಆ 1 ಅಂತಕ್ಕಂಥದ್ದು ಸೆಲ್ಫ್ ಬರ್ತಕ್ಕಂಥದ್ದು. ಹಾಗೆ ಈ ಒಂದು ಶನಿ ದಶ ಭಾಳಷ್ಟು ವರ್ಷದವರು ಇರೋದರಿಂದ ಸೆಲ್ಫ್ ಎಫರ್ಟ್ ಜಾಬೇನೇ ಮಾಡಬೇಕು. ಅಂದರೆ ಸಿಂಗಲ್ ಆಗಿ ಆಡಿಟಿಂಗ್ ಹೋಗ್ತಕ್ಕಂಥದ್ದು ಶ್ರೇಷ್ಠ. ಸೊ ಬಿಕಾಮ್ ಆದ ತಕ್ಷಣ CA ಅದೇನು ಎಕ್ಸಾಮ್ಸ್ ಇರುತ್ತೋ ಮಾಡಿ, ಸ್ವಲ್ಪ ಕಷ್ಟ ಆಗುತ್ತೆ ವಿನ್ ಆಗೋಕ್ಕೆ. ಆದರೆ 4 ಅಂತ ಇರ್ತಕ್ಕಂಥ ಸಬ್ಲಾಡಲ್ಲಿ ವಿನ್ ಆಗುತ್ತೆ. ಯಾವುದೇ ರೀತಿ 4, 6, 9 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಜ್ಯೋತಿಷ್ಯ ಕಲಿತಾಗ ಯಾವ ಲೈನ್ ಹೋಗಬೇಕು ಅಂತ ಭಾಳ ಈಸಿಯಾಗಿ ಸುಲಭವಾಗಿ ನಾವು ತಿಳ್ಕೊಬೋದು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಿ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿರುವಂಥದ್ದು. ವೀಕ್ಷಕರೇ ನೋಡಿ, ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಮಂದಿಗೆ ಆಸೆ ಇರುತ್ತೆ. ಹೇಗೆ ಕಲಿಬೇಕು, ಯಾವ ರೀತಿಯಾಗಿ ಕಲಿಬೇಕು, ಎಲ್ಲಿ ನಾನು ಕಲಿಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಕ್ಷತ್ರ ನಾಡಿ ತರಗತಿಗಳನ್ನು ಅಟೆಂಡ್ ಮಾಡಿದರೆ ನೀವು ಇಲ್ಲಿ ಒಂದು ಜ್ಯೋತಿಷ್ಯವನ್ನು ಕಲಿಬಹುದು. ಜ್ಯೋತಿಷ್ಯ ಅಂತಂದರೆ ಬರೀ ಇದು ನಾವೇನು ಪ್ರಿಟೆಂಡ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ. ಇಲ್ಲಿ ವಿಜ್ಞಾನದ ಪ್ರಕಾರ ಜ್ಯೋತಿಷ್ಯವನ್ನು ನಿಮಗೆ ಕಲಿಸ್ಕೊಡ್ತಾರೆ. ನ್ಯೂಮರಾಲಜಿಕಲ್ ಪ್ರಕಾರವೇ ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು. ಇದೇ ಏಪ್ರಿಲ್ 20ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ಆ ನಂಬರ್ಗೆ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್, ಮೈಸೂರಿಂದ. ನಿಮ್ಮ ತಮ್ಮನ ಬಗ್ಗೆ. ನಿಮ್ಮ ತಮ್ಮನ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸ್ಕೊಡಿ.
ಅದು ಪರ್ಫೆಕ್ಟ್ ಇಲ್ವಲ್ಲ ಮೇಡಮ್, ಏನ್ ಮಾಡೋದು? ಪ್ರಶ್ನಾ ಸರಿ, 1ರಿಂದ 249 ನಂಬರ್ ಹೇಳಿ. ಪ್ರಶ್ನಾಶಾಸ್ತ್ರದಲ್ಲಿ ಗುರೂಜಿ ನಿಮಗೆ ಉತ್ತರವನ್ನ ನೀಡ್ತಾರೆ. 6. 6. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ಕೇಳಬೇಕಾಯ್ತು ನಿಮ್ಮ ತಮ್ಮನ ವಿಚಾರದಲ್ಲಿ? ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ, ಲೈನ್ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ. ಹೌದಾ? ಓಕೆ, ವೆರಿ ಗುಡ್ ಮೇಡಮ್. ಕೊಡ್ತಾ ಇದ್ದೀರಾ? ವೆರಿ ಗುಡ್. 12, 11, 12 ಬಂದಿದೆ. ಸ್ವಲ್ಪ ಲಾಭ ಬರುತ್ತೆ, ಸ್ವಲ್ಪ ನಷ್ಟನೂ ತೋರಿಸ್ತಾ ಇದೆ, ತೊಂದರೆ ಇಲ್ಲ. ಬಟ್ ಕೇಳಿರ್ತಕ್ಕಂಥ ಪ್ರಶ್ನೆ ಮೇಲೆ ನಾನು ಹೇಳ್ತೀನಿ. ಹೌದು, ಏನಂದ್ರೆ ಈಗ ಮದ್ವೆದು ತುಂಬಾ ಲೇಟ್ ಆಗ್ತಾ ಇದೆ. ಓಕೆ. ಆಮೇಲೆ ಒಂದು ಪ್ರಶ್ನೆ. ಮದುವೆ ಆರೋಗ್ಯ, ಮದ್ವೆ. 7ನೇ ಮನೆ ನೋಡೋಣ. 7ನೇ ಮನೆಯಲ್ಲಿ ನಮಗೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಮ್ಯಾರೇಜ್ ಅಂತ ಹಾಕಿದ್ದೀನಿ. 7ನೇ ಮನೆಗೆ ಮ್ಯಾರೇಜ್ ಅಂತ ನೋಡ್ತೀವಿ. ಇಲ್ಲಿ ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ಯಾವ ರೀತಿ ಬಂದಿದೆ ಅಂದರೆ 11ನೇ ಮನೆ ಬಂದಿದೆ ಅಂತಂದರೆ ಅಲ್ಲಿ ಹುಡುಗ ಅಥವಾ ಇವನು ಹುಡುಗ ಅಲ್ವಾ, ಹುಡುಗಿ ಬರ್ತಾ ಇದೆ, ಖಂಡಿತ ಬರ್ತಾ ಇದೆ. 2, 9, 7 ಇದೆಲ್ಲ ಇರೋದ್ರಿಂದ. ಆದರೆ ಇವರು ಒಪ್ಪೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇವ್ರು ಯಾಕೆ ಒಪ್ತಾ ಇಲ್ಲ, ಯಾಕೆ ಡಿಸಿಷನ್ ತೊಗೊಳ್ತಾ ಇಲ್ಲ ಅನ್ನೋದು ಮೊದಲ ವಿಚಾರ. ಇವರು ಲೈಫಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಮಾಡಬೇಕು, ರಾಹು, ಮತ್ತು ಇನ್ನೂ ಸ್ವಲ್ಪ ನಾನು ಸೆಟ್ಲಾಗಬೇಕು ಅನ್ನೋ ಮನಸ್ಥಿತಿನೂ ಇರುತ್ತೆ. ಕೊನೆಗೆ ಯಾವುದೇ ಬಂದರೂ ಕೂಡ ಬೇಡ ಅಂತ ಹೇಳ್ತಕ್ಕಂಥ 12ನೇ ಮನೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಏನು ನಡೀತಾ ಇದೆ, ಯಾವ ಸಬ್ಜೆಕ್ಟ್ ನೀವು ಕೇಳ್ತೀರಾ ಆ ಸಬ್ಜೆಕ್ಟ್ಗೆ ಆಮೇಲೆ ನಾವು ಅಲ್ಲಿ ಹೋಗಿ ಆ ಸಬ್ಜೆಕ್ಟಲ್ಲಿ ಏನು ನಡೀತಾ ಇದೆ ಅಂತ ನೋಡಿ ಉತ್ತರ ಕೊಡ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಸುಮ್ಮನೆ ನೋಡಿದ ತಕ್ಷಣ ಹಲವಾರು ಲೈನ್ ಇರುತ್ತೆ. ಒಬ್ಬನಿಗೆ 30 ವರ್ಷ ಆಗಿರುತ್ತೆ, ಮದುವೆ ಆಗಿರುತ್ತೆ, ಕೆಲಸದ ವಿಚಾರ ಇರುತ್ತೆ. ಒಬ್ಬನಿಗೆ 30 ವರ್ಷ ಆಗಿರುತ್ತೆ, ಕೆಲಸ ಇರ್ತಾನೆ ಬಟ್ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಒಬ್ಬರು 30 ವರ್ಷ ಆಗಿರುತ್ತೆ, ಎಲ್ಲ ಇರುತ್ತೆ ಬಟ್ ಮದುವೆ ಆಗಿರಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಕೆಲವು 30 ವರ್ಷ ಎಲ್ಲ ಚೆನ್ನಾಗಿರುತ್ತೆ, ಮನೆ ಕಟ್ಟಬೇಕು ಅಂತ ಬರುತ್ತೆ. ಸೊ ಆಯಾ ಕಾಲಕ್ಕೆ ಹಲವಾರು ಆಸೆ ಆಕಾಂಕ್ಷೆಗಳಿರುತ್ತೆ. ಮುನ್ಸೂಚನೆಯಲ್ಲಿರ್ತಕ್ಕಂಥದ್ದು ಅಥವಾ ಒಂದು ಮುನ್ನುಡಿಲಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕೇಳಿ ಪಡಿಬೇಕೇ ಹೊರತು ಆಟೋಮೆಟಿಕ್ಕಾಗಿ ನಾವು ಹಿಂಗಿದೆಯೇ ಅದು ಇದು ಅಂತ ಹೇಳ್ತಕ್ಕಂಥದ್ದು ಅದು ಹುಚ್ಚುತನ. ಇಲ್ಲಿ 11ನೇ ಮನೆ ರಾಹು ಬಂದಿದೆ, 12ನೇ ಮನೆ ಶನಿಯ ಮನೆ ಬಂದಿರೋದ್ರಿಂದ ಮದುವೆ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಕಮ್ಮಿ, ನಿಧಾನಗತಿಯಲ್ಲಿ ನಡೆಯುತ್ತೆ. ಶನಿಯ ವಿಚಾರದಲ್ಲಿ ನಾವು ದಾನವನ್ನು ಮಾಡಬೇಕು ಒಂದು. ಹಾಗೆ ಈ ಮದುವೆ ವಿಚಾರ ಬಂದಾಗ ವಾಸ್ತು ಪ್ರಕಾರ ಯಾವ ಒಂದು ಜಾಗದಲ್ಲಿ ನಾವು ಸ್ವಲ್ಪ ವಿಶ್ರಾಂತಿ ಪಡಿತಕ್ಕಂಥದ್ದೋ ಮಲಗ್ತಕ್ಕಂಥದ್ದೋ ಮಾಡಬೇಕು ಅಂತಂದರೆ ಈ ಗಂಡು ಮಕ್ಕಳು ಹೆಚ್ಚಾಗಿ ಸೌತ್ ಈಸ್ಟ್ ಅಲ್ಲಿ ಸ್ವಲ್ಪ ಕಾಲವನ್ನು ಕಳಿಬೇಕು. ಯಾರಿಗೆ ಈ ಒಂದು ಮದುವೆ ವಿಳಂಬ ಆಗಿದೆ ಅಲ್ಲಿ ಹಾಕಬೇಕು. ಮತ್ತು ಮನೆಯೊಳಗಡೆ ನಮಗೆ ಇಂಟರ್ನಲ್ ವಾಸ್ತು ಕಿಟ್ ಅಂತ ಬರುತ್ತೆ. ಈ ಇಂಟರ್ನಲ್ ವಾಸ್ತು ಕಿಟ್ಟಲ್ಲಿ ಏನಾಗಿದೆ, ಪ್ರತಿಯೊಂದು ಜಾಗಕ್ಕೂ ಕೂಡ ಎನರ್ಜೈಸ್ ಆಗ್ತಕ್ಕಂಥ ಒಂದು ವಿಚಾರ. ಅಲ್ಲಿ ನಿಮಗೆ ಹಣಕಾಸು ಇರ್ಬೋದು, ಅಥವಾ ಮದುವೆ ವಿಚಾರದಲ್ಲಿರ್ಬೋದು, ಆರೋಗ್ಯದಲ್ಲಿ ವಿಚಾರ ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಇಡ್ತಕ್ಕಂಥ ಕೆಲವು ವಸ್ತುಗಳಿಂದ ಬಹಳ ಪವರ್ಫುಲ್ ಆಗಿಬಿಡುತ್ತೆ. ಹಾಗೆ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ರಾಹು 11 ಇರೋದ್ರಿಂದ ಅವರಿಗೆ ಒಂದು ಗೋಮೇಧಿಕ ಹಾಕೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 26 ಹ್ಮ್ 11 ಹ್ಮ್ 1995. ಸರಿ, ಸಮಯ ರಾತ್ರಿ 1:15 ಮೇಡಮ್. ರಾತ್ರಿ 1:15. ಎಲ್ಲಿ ಹುಟ್ಟಿದ್ದು? ಬೆಂಗಳೂರು ಮೇಡಮ್. ಬೆಂಗಳೂರು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 1:15 ಅಂತಂದರೆ ಅದು ಡೇಟ್ ಚೇಂಜ್ ಆಗಿದೆಲ್ಲ? ಸೇಮ್ ಇದೆ ಮೇಡಮ್ ಸರ್. ಅಂದರೆ 25 ಆದಮೇಲೆ 26ನೇ ತಾರೀಕು ಬೆಳಿಗ್ಗೆ ಆಗಿರುತ್ತದು. ಓಕೆ. 26 ರಾತ್ರಿ. ಮತ್ತೆ ಅದು ತಪ್ಪು ಹೇಳ್ತಾ ಇದ್ದೀರಾ ಹಂಗಾರೆ. 27 ಬರುತ್ತಮ್ಮ, 26 ಬೆಳಗಿನ ಜಾವ 27 ಆಗುತ್ತಲ್ವಾ? 27 ಆಗುತ್ತೆ. ದಯವಿಟ್ಟು ಇನ್ಮೇಲೆ 27 ಅಂತಲೇ ಫಾಲೋ ಮಾಡಿ. ಯಾಕಂದರೆ ಎಲ್ಲ ಕಂಪ್ಯೂಟರ್ಸು ಎಲ್ಲ ಕೂಡ 27ಕ್ಕೆ ಬಂದಿದೆ. ನೋಡಿ, ನಿಮ್ಮ ಮಗನ ಕುಂಡಲಿ ಹಾಕಿದ್ದೀನಿ. ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ 2031 ರಾಹು ದಶೆ ನಡೀತಾ ಇದೆ. 2003 ಶುರುವಾಗಿರ್ತಕ್ಕಂಥದ್ದು. ಯಾವ ವಿಚಾರದಲ್ಲಿ ನೋಡಬೇಕು ಅಂತ ಆ ವಿಚಾರ ಹಾಕ್ತೀನಿ. ಬಿಸ್ನೆಸ್ಸಲ್ಲಿ ರಾಹು ನಡೀತಾ ಇರ್ತಕ್ಕಂಥದ್ದು. ಕಮಿಷನ್ ಬಿಸ್ನೆಸ್ ಮಾಡೋದು ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು, ವೆಹಿಕಲ್ ಆಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಸಣ್ಣ
ಒಂದು ಕಮಿಷನ್ ಬರ್ತಕ್ಕಂಥ ಯಾವುದೇ ಒಂದು ವಿಚಾರದಲ್ಲಿ ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ. ಆದರೆ 2ನೇ ಮನೆ 7ನೇ ಮನೆಯಲ್ಲ ಒಂದು ಹಿಟ್ಟಾಗಿಲ್ಲದೆ ಇರತಕ್ಕ ಕಾರಣದಲ್ಲಿ ಇವರು ಸ್ವಲ್ಪ ಹೆಚ್ಚಾಗಿ ಸ್ಟ್ರಗಲ್ ಮಾಡಬೇಕು. ಇಲ್ಲಿ ನೀವು ನೋಡಿದಾಗ ಸಕ್ಸಸ್ ರೇಟು ಮೀಡಿಯಮ್ ಅಂತ ಹಾಕಿದ್ದೀವಿ. ಈ ಸಕ್ಸಸ್ ರೇಟ್ ಮೀಡಿಯಮ್ ಇರ್ತಕ್ಕಂಥದ್ದು ಕಮಿಷನ್ ಬಿಸ್ನೆಸ್ಗೆ ಹೆಚ್ಚಾಗಿ ಹೋಗಬೇಕು, ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ರಿಯಲ್ ಎಸ್ಟೇಟ್ ಕಡೆ ಹೋದರೆ ಅಥವಾ ಯಾವ್ದಾದ್ರು ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು ಅಥವಾ ನಮಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ನಾವು ಕರಿತೀವಿ, ಆ ಲೈನಲ್ಲಿ ಉತ್ತಮವಾಗಿದೆ. ಸೊ ಅವರು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಪಾಸಿಟಿವ್ ಬರಬೇಕು ಅಂತಂದರೆ ಅಲ್ಲಿ ವಾಸ್ತು ಕಿಟ್ಟನ್ನು ಅಳವಡಿಸಿ, ಹಾಗೆ ಇಲ್ಲಿ ಬಿಸ್ನೆಸ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಒಂದು ಹವಳವನ್ನು ಧರಿಸೋಕ್ಕೆ ಹೇಳಿ ಸ್ವಲ್ಪ ಹೆಚ್ಚು ಹಣ ಫ್ಲೋ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸಮಸ್ಯೆ ಹೆಚ್ಚಾಗಿಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಸ್ವಲ್ಪ ಉತ್ತಮವಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ಅದೇ ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಸೈಟ್ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 19 ಹ್ಮ್ ಜಾನ್ವರಿ 01 ಹ್ಮ್ 1974 1974. ಓಕೆ, ಸಮಯವನ್ನ ತಿಳಿಸಿ ಸರ್. ಸಂಜೆ 6:20. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಹುಟ್ಟಿದ ಊರು ಯಾವುದು? ಹುಟ್ಟಿದ ಊರು ಮಡಿಕೇರಿ ಗುರುಗಳೇ. ಮಡಿಕೇರಿ ಆಗ್ತಾಯಿದೆ. ಒಂದು ನಿಮಿಷ. ನಮಗೆ ಡೇಟಾ ಅಂತಂದರೆ ಅದು ಸೈನ್ಸು. ಡೇಟಾ ಇಲ್ಲದೆ ಸುಮ್ಮನೆ ಒಂದು ಹೇಳಿ ಒಂದು ಹಂಗೆ ಹೇಳಿ ಅಂತ ಹೇಳ್ತಕ್ಕಂಥದ್ದು ಅದು ಜನಗಳ ಸಮಸ್ಯೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಮದುವೆ ಸಮಸ್ಯೆ, ಒಂದು ದುಡ್ಡಿನ ಸಮಸ್ಯೆ, ಒಂದು ಆರೋಗ್ಯ ಸಮಸ್ಯೆ, ಏನೋ ಒಂದು ಇರುತ್ತೆ, ಅದು ನೋಡಿ ಹೇಳೋದಲ್ಲ. ಈಗ ನಿಮಗೆ 52 ವರ್ಷ ಸರ್, ಏನು ಪ್ರಶ್ನೆ ಇದೆ 52ನೇ ವಯಸ್ಸಲ್ಲಿ? ಪ್ರಶ್ನೆ ಗುರುಗಳೇ, ಸೈಟ್ ಇದೆ ಗುರುಗಳೇ, 2 ಸೈಟ್. ಓಕೆ, ಅದರಲ್ಲಿ ಈ ವರ್ಷ ಮನೆ ಕಟ್ಬೇಕಂತ ಪ್ಲಾನಿಂಗ್ ಮಾಡಿದ್ದೀನಿ. ಕಟ್ಬೋದಾ ಈ ವರ್ಷ ಅಂತ ಕೇಳಬೇಕಾಯ್ತು ಗುರುಗಳೇ. ಈ ವರ್ಷ ಯಾವಾಗ ಕಟ್ತೀರಾ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಫಸ್ಟು ಮಂಗಳ ದಶ ಬಂದಿರೋದ್ರಿಂದ ನೀವು ಡೆಫಿನೆಟ್ಲಿ ಈ ಮಂಗಳ ದಶ 2025 ಸೆಪ್ಟೆಂಬರಲ್ಲಿ ಶುರುವಾದಾಗಲೇ ನಿಮಗೆ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ನಾನು ಮನೆ ಕಟ್ಟಬೇಕು ಅಂತ. ಹೌದು ಗುರುಗಳೇ, ಕರೆಕ್ಟ್. ಈಗ 2 ಸೈಟಲ್ಲಿ ಎರಡನ್ನೂ ಒಂದು ನಂಬರ್ ಹೇಳಿ, ಏನೇನು ಸೈಟ್ ನಂಬರ್ ಹೇಳಿ ಸಾಕು. ಸೈಟ್ ನಂಬರ್ 27, 28 ಗುರುಗಳೇ. ಅದೇ ಪಕ್ಕದಲ್ಲೇ ಇದೆಯಾ? ಪಕ್ಕದಲ್ಲೇ ಇದೆ. 27ರಲ್ಲಿ ಕಟ್ಟಿ, 28 ಬೇಡ. 27ರಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದು ಆ ಕಡೆ ಕಾರ್ನರು ಇರ್ಬೋದು, ಏನಾಗಿರ್ಬೋದು, ಅದು ಬೇರೆ. ಓಕೆ ಗುರುಗಳೇ. ಯಾಕಂದರೆ 27ನೇ ನಂಬರ್ ಸೈಟು ನಿಮಗೆ, ಯಾಕಂದರೆ ನಂಬರಲ್ಲೂ ಕೂಡ ನ್ಯೂಮರಾಲಜಿ ಕೂಡ ಸೈಟ್ ತೊಗೊಳ್ತಕ್ಕಂಥದ್ದು ಇಂಪಾರ್ಟೆಂಟು. ಹಾಗೆ ವಾಸ್ತು ಕಿಟ್ ಅಳವಡಿಸಿ, ಓಕೆ, ಫೌಂಡೇಶನ್ ಕಿಟ್ ಅಂತ ಬರುತ್ತೆ, ಅದನ್ನು ಅಳವಡಿಸಿ. ನಿಮಗೇನಾದ್ರು ಡ್ರಾಯಿಂಗ್ ಬೇಕು ಅಂತಂದರೆ ಹೇಳಿ, ನಮ್ಮ ಈಶಾನ್ಯ ವಾಸ್ತು ಕಚೇರಿಯಲ್ಲಿ ನಿಮಗೆ ಡ್ರಾಯಿಂಗ್ ಕೂಡ ಕ್ಲಿಯರಾಗಿ ಮಾಡಿಕೊಡ್ತಾರೆ. ನಿಮಗೆ ರಿಸಲ್ಟ್ ಬಂದು ವಾಪಸ್ ಹೇಳ್ತೀರಾ, ಸರ್ ಆ ಮನೆಗೆ ಹೋದ್ಮೇಲೆ 100% ನೆಮ್ಮದಿಯಾಗಿದ್ವಿ ಸರ್, ತುಂಬ ಅಭಿವೃದ್ಧಿ ಆಯಿತು ಅಂತ ಹೇಳ್ತೀರಾ. ವಾಸ್ತು ಪ್ರಕಾರ ಏನಾಗುತ್ತೆ, ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ತೆಗಿಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಮ್ಮ ವಾಸ್ತು. ತುಂಬ ಜನಕ್ಕೆ ಗೊತ್ತಿಲ್ಲ, ಪೂಜೆ ಇದು ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಬಿಡ್ತಾರೆ, ಹೋಮ ಹವನಾದಿಗಳಿಗೆ ಹೋಗ್ಬಿಡ್ತಾರೆ, ಅದು ತಾತ್ಕಾಲಿಕ. ಅದು ನೀವು ಯಾವಾಗ ವಾಸ್ತುನ ಕರೆಕ್ಷನ್ ಮಾಡ್ತಿರೋ ನಿಮ್ಮ ಒಂದು ಸ್ಥಳದಲ್ಲಿ, ಆ ಸಮಯದಲ್ಲಿ ನೀವು ವಾಸ್ತು ಕರೆಕ್ಷನ್ ಮಾಡಿದಾಗ ಅದು ಪ್ರತಿನಿತ್ಯ ಹೋಮ ಮಾಡ್ದಂಗೆ ಲೆಕ್ಕ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮಸ್ತೆ, ನಾನು ಲಲಿತಾ ಅಂತ. ಓಕೆ, ಲಲಿತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 13/3/95 ಮೇಡಮ್. ಸರಿ, ಸಮಯ 6:51 ಬೆಳಿಗ್ಗೆ, ಸೋಮವಾರ. ಸರಿ, ಎಲ್ಲಿ ಹುಟ್ಟಿದ್ದು? ಬಳ್ಳಾರಿಲಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಗುರುಗಳೇ. ನಮಸ್ಕಾರ. 13/3/1995 ಹೇಳಿ. ಗುರುಗಳೇ. ಓಕೆ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ 2ನೇ ಪಾದ, ಸರಿನಾ? ಹೌದು ಗುರುಗಳೇ. ಹೌದು ಗುರುಗಳೇ. ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ. 2030ವರೆಗೂ ಕೂಡ ಕೇತು ದಶ ನಡೀತಾ ಇದೆ. ಕೇತು ಮದುವೆಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ. ಆದರೆ ಕೇತು ಅನ್ನೋ ಗ್ರಹ ಇದೆಯಲ್ಲ, 2023ರಿಂದ ಸ್ಟಾರ್ಟ್ ಆಗಿದೆ. ಮಾನಸಿಕವಾಗಿ ವಿವಾಹವನ್ನು ಬೇಡ ಅಂತಕ್ಕಂಥ ಗ್ರಹ ಕೇತು. ವಿವಾಹ ಮಾಡಿಕೊಂಡ್ರೂ ಕೂಡ ದೂರ ಇರತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದು ಕೇತು. ಇದು ಕೇತುವಿನ ವಿಚಾರ. ಆದರೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಏನಾಗ್ತಾ ಇದೆ? ಏನಿಲ್ಲ ಗುರುಗಳೇ, ಸೆಟ್ ಆಗ್ತಾ ಇಲ್ಲ. ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ. ಯಾವಾಗಿಂದ ಶುರು ಮಾಡಿದ್ರಿ? ಈಗ 30ನೇ ವಯಸ್ಸಲ್ಲಿ ನಡೀತಾ ಇದೆ ಹೆಣ್ಮಗಳಿಗೆ. ಹೌದು ಸರ್. ಯಾವಾಗಿಂದ ನೋಡಕ್ ಶುರು ಮಾಡಿದ್ರಿ?
ಈಗ ಒಂದ್ 2 ವರ್ಷ ಆಯ್ತು ಗುರುಗಳೇ. ಈಗ ಯಾಕೆ ಲೇಟ್ ಆಯಿತು? ಅಂದ್ರೆ ನಮ್ಗೆ ಇನ್ನು ಓದ್ತಾ ಇದ್ದು, ಹಾಗಾಗಿ ತುಂಬ ನಾವು ಓದ್ತಾ ಇದ್ರು. ಸ್ವಲ್ಪ ಓಕೆ, ಓದ್ತಾ ಇದ್ರು. ಓಕೆ, ತುಂಬ ಓದ್ತಾ ಇದ್ರು. ಈಗ ಭುಕ್ತಿಯಲ್ಲಿ ನೋಡಿದಾಗ ಅವರಿಗೆ ಮಂಗಳ ಭುಕ್ತಿಯಲ್ಲಿ ಕೂಡ 12 ನಡೀತಾ ಇದೆ. ಸ್ವಲ್ಪ ಅವರ ಓದಿಗೆ ತಕ್ಕನಾಗಿ ಹುಡುಗ ಸಿಗೋದು ಸ್ವಲ್ಪ ಕಷ್ಟ. ಪಾಯಿಂಟ್ ನಂಬರ್ 1 ಇದು ನೋಟ್ ಮಾಡ್ಕೊಳ್ಳಿ. 2ನೇ ಪಾಯಿಂಟು, ವೈವಾಹಿಕ ಜೀವನ ಜಾತಕದಲ್ಲಿ ಸ್ವಲ್ಪ ಸಾಧಾರಣವಾಗಿ ತೋರಿಸಿದೆ. ಇಲ್ಲಿ ಜಾತಕ ಮಿಲನವನ್ನು ಮಾಡಬಾರ್ದು, ಮನಸ್ಸುಗಳ ಮಿಲನವನ್ನು ಮಾಡಬೇಕು ನೀವುಗಳೇ ಕೂತ್ಕೊಂಡು. ಕೆಲವೊಂದು ಸತಿ ಜಾತಕದಲ್ಲಿ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಹಾಕಿದ ತಕ್ಷಣ ಎಲ್ಲದಕ್ಕೂ ಪರಿಹಾರ ಮಾಡಬೇಕು ಅಂತಂದರೆ ಅದು ಪ್ರಯತ್ನ ಪಡಬೇಕು. ಆದರೆ ಕೆಲವೊಂದು ಸತಿ ಪರಿಹಾರ ಆಗೋದಿಲ್ಲ ಅಂತಿದ್ದಾಗ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಯಾರು ನಮಗೆ ಒಂದು ವರ, ಸೂಕ್ತ ವರ ಸಿಗ್ತಾನೋ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ, ನಮಗೆ ಏನೇ ಗಲಾಟೆ ಬರಲಿ, ಏನೇ ಆಗಲಿ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಕಾಂಪ್ರಮೈಸ್ ಅಂತಕ್ಕಂಥ ಒಂದು ಮನಸ್ಥಿತಿನ ತೊಗೊಂಬಂದರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಈ ಜಾತಕದಲ್ಲಿ ಅದನ್ನು ಫಸ್ಟ್ ಸಜೆಸ್ಟ್ ಮಾಡ್ತೀನಿ. ಹಾಗೆ ವಿಶೇಷವಾಗಿ ಇವರಿಗೆ 8 ಮುಖದ ರುದ್ರಾಕ್ಷಿ ವಿಶೇಷವಾಗಿ ಒಳ್ಳೆಯದಾಗುತ್ತೆ. 8 ಮುಖದ ರುದ್ರಾಕ್ಷಿ ಇವರಿಗೆ ವಿವಾಹಕ್ಕೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು ಒಂದು. ಹಾಗೆ ಒಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೋನು, ಸ್ವಲ್ಪ ಮೂನ್ ಸ್ಟೋನ್ ಅಂತ ಬರ್ತಕ್ಕಂಥದ್ದು ಅಥವಾ ಪರ್ಲ್ ಅಂತ ಬರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ಪರ್ಲ್ ಸ್ಟೋನ್ ಹಾಕಿ, ಶೀಘ್ರವಾಗಿ ಅಟ್ರ್ಯಾಕ್ಷನ್ ಆಗುತ್ತೆ. ಅಂದರೆ ಕೆಲವು ಗ್ರಹಗಳು ಯಾವುದು ಸೂಕ್ತವಾಗಿ ಆಯಾ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ, ಅಟ್ರ್ಯಾಕ್ಷನ್ ಆಗಬೇಕು. ಇಲ್ಲಿ 5ನೇ ಮನೆ ಅಟ್ರ್ಯಾಕ್ಷನ್ ತೋರಿಸುತ್ತೆ. ಸೊ 5ನೇ ಮನೆ ಅಟ್ರ್ಯಾಕ್ಷನ್ ಆಗಬೇಕು ಅಂತಂದರೆ ಅಲ್ಲಿ ಪರ್ಲ್ನ ಹಾಕಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ನೋಡಿ, ಸಾಮಾನ್ಯವಾಗಿ ವಾಸ್ತು ಅಂತ ಬಂದಂಥ ಸಂದರ್ಭದಲ್ಲಿ ಬರೀ ಮನೇಲೇ ನಾವು ಒಂದಷ್ಟು ದೋಷಗಳನ್ನ ಹುಡ್ಕೋದಕ್ಕೆ ಹೋಗ್ತೀವಿ. ಬಟ್ ಆದರೆ ಅದನ್ನು ಹೊರತುಪಡಿಸಿ ಮಾನವನ ಜೀವನದಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮರ್ತು ಬಿಟ್ಟಿರ್ತೀವಿ. ಎಲ್ಲದಕ್ಕೂ ವಾಸ್ತು ವಾಸ್ತು ಅಂದ್ಕೊಂಡು ನಮ್ಮ ಆರೋಗ್ಯದಲ್ಲಿ ಬೀರ್ತಾ ಇರುವಂತಹ ಪರಿಣಾಮಗಳು ಏನು ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ವಾಸ್ತು ಜೊತೆಗೆ ಆರೋಗ್ಯದಲ್ಲಿ ಏರುಪೇರಾಗೋದು ಅಥವಾ ಮನೆಯಲ್ಲಿ ಇರುವಂತಹ ಪುಟ್ಟ ಮಕ್ಕಳು ಓದ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಸಮಸ್ಯೆಗಳನ್ನು ಹೇಳೋದು, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಮೊದಲ ವಾಸ್ತು ಕಂಟ್ರೋಲ್ಗೆ ಬರಬೇಕು ಅಂದರೆ ಬಾಯಲ್ಲಿರ್ತಕ್ಕಂಥ ಒಂದು ವಾಸ್ತು ಕಂಟ್ರೋಲ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಡಾಕ್ಟ್ರು ಹೇಳ್ತಾರೆ, ಆಯುರ್ವೇದ ಪಂಡಿತರು ಹೇಳ್ತಾರೆ, ಯೋಗ ಅವರು ಹೇಳ್ತಾರೆ. ಬಾಯಿ ಕಂಟ್ರೋಲ್ ಮಾಡ್ತು ಅಂತಂದರೆ ಹೊಟ್ಟೆಗೆ ಹೋಗಲ್ಲ ಅದು. ಸೊ ಎಲ್ಲಿ ಎಂಟ್ರಿ ಲೆವೆಲ್ಲೇ ನಾವು ಅದನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಆಯಿತು. ಹಾಗೆ ಈ ಮಕ್ಕಳ ವಿಚಾರ ಬರಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಈ ಅವರ ಮಗಳದು. ಇಲ್ಲಿ ಅವರು ನಾರ್ತ್ ವೆಸ್ಟಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅಲ್ಲಿ ನಾವು ಡಿಗ್ರಿ ವೈಸ್ ಹೋಗಬೇಕು. ಡಿಗ್ರಿ ವೈಸ್ ಹೋದರೆ ಮಾತ್ರನೇ ಗೊತ್ತಾಗೋದಲ್ಲಿ. ಈಗ ನಾವೇನು ಸ್ಕ್ರೀನಲ್ಲಿ ನೋಡ್ತಿರಲ್ಲ, ಇದು 32 ವಲಯ. ಭಾಳ ಹಿಂದಿನ ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ಬರೀ 8 ದಿಕ್ಕನ್ನು ತಗೊಳ್ಳೋರು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಮೇಲೆ ಇನ್ನು ಮಿಕ್ಕಿದ ಅದರೊಳಗಡೆ ಇರತಕ್ಕಂಥದ್ದು 4. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಡೀಟೇಲಾಗಿ. ಈಗ 32 ವಲಯಗಳಲ್ಲಿ ನೀವು ವಾಸ್ತು ಮಾಡಿದ್ರೆ ಮಾತ್ರ ಕರೆಕ್ಟಾಗಿರೋ ವಾಸ್ತು. ಇಲ್ಲ ಅಂತಂದರೆ ನೀವು ಹೋಗ್ಬಿಟ್ಟಲ್ಲಿ ಮೇಸ್ತ್ರಿಗಳ ಹತ್ರ ಪ್ಲ್ಯಾನ್ ಹಾಕ್ಸ್ಬಿಟ್ಟು ಅಲ್ಲೊಬ್ಬರು ಕಾಂಟ್ರಾಕ್ಟ್ ಬಂದಿದ್ದಾರೆ, ನಾನು ವಾಸ್ತು ಮಾಡಿದ್ದೀನಿ ಅಂತ ಹೇಳೋದು. ಆರ್ಕಿಟೆಕ್ಟ್ ಅವ್ರು ಹೇಳ್ತಾರೆ, ಓಕೆ ಈ ಕಡೆ ಬ್ಲೂ ಬರಬೇಕು, ಈ ಕಡೆ ರೆಡ್ ಬರಬೇಕು, ಈ ಕಡೆ ಗ್ರೀನ್ ಬರಬೇಕು ಅಂತ ಬಿಟ್ಟು ಡಿಗ್ರಿ ವೈಸ್ ವಾಸ್ತು ಮಾಡ್ತಕ್ಕಂಥವ್ರು ಏನಾದ್ರು ಸಿಕ್ಕರೆ ಮಾಡಿ. ಇಲ್ಲಾಂದರೆ ನಮ್ಮ ಈಶಾನ್ಯ ವಾಸ್ತುಲಿ ಪರ್ಫೆಕ್ಟಾಗಿರ್ತಕ್ಕಂಥ ವಾಸ್ತು ಪ್ಲ್ಯಾನಿಂಗ್ ನಿಮಗೆ ಕೊಡ್ತೀವಿ. ಮನೆ ಕಟ್ಟೋಕ್ಕಿಂತ ಮುಂಚೆ ಸ್ವಲ್ಪ ಕನ್ಸಲ್ಟ್ ಮಾಡಿ ನಮ್ಮನ್ನು. ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಪ್ಲ್ಯಾನು, ಫೌಂಡೇಶನ್ ಕಿಟ್ಟು, ಪೋಸ್ಟ್ ಫೌಂಡೇಶನ್ ಕಿಟ್ಟು, ಪ್ರೀ ಫೌಂಡೇಶನ್ ಕಿಟ್ಟು, ಪೋಸ್ಟ್ ಫೌಂಡೇಶನ್ ಕಿಟ್ ಅಂತ ಮಾಡ್ತೀವಿ. ವಿದ್ಯಾರ್ಥಿಗಳ ಬಗ್ಗೆ ಮುಂದೆ ಇವಾಗ ಟೈಮ್ ಏನೋ ಸ್ವಲ್ಪ ಆಗಿರೋದ್ರಿಂದ ನಾಳೆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ವಾಸ್ತುವಿನ ಬಗ್ಗೆ ಅರ್ಥಕೊಳ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು. ಮನೆ ಕಟ್ಟಿಸಬೇಕು ಅನ್ನುವಂತಹ ಪ್ಲಾನಿಂಗ್ ಇದ್ದರೆ ಪ್ಲಾನಿಂಗ್ಗಳನ್ನು ಕೂಡ ನೀವು ಇಲ್ಲಿ ಪಡ್ಕೊಳ್ಬಹುದು. ಇದರ ಜೊತೆಗೆ ನಕ್ಷತ್ರ ನಾಡಿ ತರಗತಿಗಳನ್ನು ಕೂಡ ಆರಂಭ ಮಾಡಲಾಗ್ತಾ ಇದೆ. ಇದೇ ಏಪ್ರಿಲ್ 20ನೇ ತಾರೀಕಿನಿಂದ ನಕ್ಷತ್ರ ನಾಡಿ ಕ್ಲಾಸಸ್ಗಳಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು. ಈ ಒಂದು ಜ್ಯೋತಿಷ್ಯವನ್ನು ಕಲಿತು ನಿಮಗೆ ನೀವೇ ಪ್ರಿಟೆಂಡ್ ಮಾಡ್ಕೊಳ್ಬಹುದು, ಏನಾಗ್ತಾ ಇದೆ, ಏನು ಮಾಡಬಹುದು ಅಂತ ಹೇಳ್ತಾ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.